ಗುರುಪ್ರಸಾದ್ ಅವರು ಹೊಸದೊಂದು ರಂಗನಾಯಕ ಅಂತ ಒಂದು ಫಿಲ್ಮ್ ಮಾಡಿದ್ರು. ನನಗೆ ಆಕ್ಚುಲಿ ಪರ್ಸನಲಿ ಮನೇಲಿ ಕುತ್ಕೊಂಡು ಸಖತ್ ಎಂಟರ್ಟೈನ್ಮೆಂಟ್. ಹಾಡನ್ನು ನೋಡಿ ನಕ್ಕಿದ್ದೀನಿ. ಐ ಆಮ್ ಅ ಪ್ರೌಡ್ ಫೆಮಿನಿಸ್ಟ್, ಔಟ್ ಅಂಡ್ ಔಟ್. ಹೌ ವಾಸ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ? ಒನ್ ಟೈಮ್ಗೆ ನನಗೆ ಇದು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಡಾಕ್ಟರ್ ಹೇಳಿದ್ರು ಅಂಡ್ ಹಾಗಾಗಿ ದೇ ಗೇವ್ ಮೀ ಲೈಕ್ ಅ ಫುಲ್ ರೆಸ್ಟ್. ಅಂದ್ರೆ ಆಗಲ್ಲ ಒಂದು ಸೋಲೋ ಟ್ರಿಪ್, ಅದಕ್ಕೆ ಈಗಲೇ ಮಾಡ್ಬಿಡೋಣ ಅಂತ ಹೇಳಿ ನಾನು ಪಾಂಡಿಚೇರಿಗೆ ಸೋಲೋ ಟ್ರಿಪ್ ಮಾಡಿದೆ. ಬಿಕಾಸ್ ಯಾರೋ ಬಂದು ನನಗೆ ಹೇಳ್ತಿದ್ರು ನಾನು ಲಲಿತಾ ಸಹಸ್ರನಾಮ ಓದಿದ್ರೆ ಹೆಣ್ಮಗು ಆಗುತ್ತೆ ಅಂತ. ವೆರಿ ಗುಡ್, ಲಲಿತಾ ಸಹಸ್ರನಾಮ ಪ್ರತಿದಿನ. ಸುಂದರಿ ಒಂದು ಪ್ರಶ್ನೆ ಇದೆ. ವೆರಿ ರೀಸೆಂಟ್ಲಿ ಒಂದು ಡೈಲಾಗ್ ಬರುತ್ತೆ ಒಂದು ಕಾನ್ವರ್ಸೇಷನ್ ಅಲ್ಲಿ. ಗುರುಪ್ರಸಾದ್ ಅವರು ಹೊಸದೊಂದು ರಂಗನಾಯಕ ಅಂತ ಒಂದು ಫಿಲ್ಮ್ ಮಾಡಿದ್ರು. ಅದ್ರಲ್ಲಿ ಒಂದು ಡೈಲಾಗ್ ಇದೆ, ಶ್ರುತಿ ಬಿಟ್ಟು ಹಾಡ್ತಿದ್ದೀರಾ ಅಂತ. ಪ್ರಾಬ್ಲಿ ನಿಮಗೆ ಗೊತ್ತಿರತ್ತೆ. ಆವಾಗ ಅವ್ರು ಕೇಳ್ತಾರೆ, ಯಾವ ಶ್ರುತಿ? ಆಕ್ಟರ್ ಶ್ರುತಿನ, ಮೀಟು ಶ್ರುತಿನ ಅಂತ. ಇದನ್ನ ಗುರುಪ್ರಸಾದ್ ಅವ್ರಿಗೆ ಒಬ್ರು ಕೇಳ್ತಾರೆ ಪ್ರಶ್ನೆ, ಯಾಕೆ ನೀವು ಟಾಂಟ್ ಮಾಡಕ್ಕೆ ಕೇಳಿದ್ರ ಅಂತ. ಹಿ ಸೇಸ್, ಹೌದು ನಾನು ಮಾಡಕ್ಕೆ ಹೇಳ್ದೆ ಬಿಕಾಸ್ ನಂಗೆ ಕೋಪ ಇದೆ ಅವ್ರ ಮೇಲೆ, ಅವ್ರು ಕನ್ನಡದವ್ರಲ್ಲ, ಅವ್ರು ಇಲ್ಲಿಯವ್ರಲ್ಲ ಅಂತ. ಶ್ರುತಿ ಅವ್ರು ಎಲ್ಲಿಯವರು ಹಾಗಾದ್ರೆ? ವೇರ್ ಆರ್ ಯು ಫ್ರಮ್? ಕೆಲವೊಂದಿನ ಕರೆಕ್ಟ್ ಅಲ್ಲಿ ಗುಡ್ ಕ್ವೆಶ್ಚನ್. ವೇರ್ ಆಮ್ ಐ ಫ್ರಮ್? ಕೆಲವೊಂದ್ಸಲ ಯು ಶುಡ್ ಜಸ್ಟ್ ಲೆಟ್ ದೆಮ್ ಬಿ, ಲೆಟ್ ಎವ್ರಿಥಿಂಗ್ ಬಿ. ಇದ್ರ ಬಗ್ಗೆ ಐ ಹ್ಯಾವ್ ನೋ ಕಮೆಂಟ್ಸ್ ವಾಟ್ಸ್ ಎವರ್. ನನಗೆ ಆಕ್ಚುಲಿ ಪರ್ಸನಲಿ ಮನೇಲಿ ಕುತ್ಕೊಂಡು ಸಖತ್ ಎಂಟರ್ಟೈನ್ಮೆಂಟ್. ಹಾಡನ್ನು ನೋಡಿ ನಕ್ಕಿದ್ದೀನಿ. ಓಕೆ, ಜಾಸ್ತಿ ನಾವು ಶ್ರುತಿ ಅವರನ್ನ ನೋಡಿದಾಗ ಜಾಸ್ತಿ ವುಮನ್ ಓರಿಯೆಂಟೆಡ್ ಪಾತ್ರಗಳು ಜಾಸ್ತಿ ಇರುತ್ತೆ. ನೀವೇ ಹುಡುಕ್ತೀರಾ ಈ ಪಾತ್ರಗಳು, ಅಥವಾ ನಿಮಗೆ ಈ ತರ ಪಾತ್ರಗಳು ಹುಡುಕೊಂಡು ಬರುತ್ತಾ, ಆರ್ ಇಸ್ ಇಟ್ ಕೋಇನ್ಸಿಡೆಂಟ್? ಇಟ್ಸ್ ಅ ಬಿಟ್ ಆಫ್ ಬೋತ್. ನಾನು ಕೂಡ ಬಯಸ್ತೀನಿ where I have strong female characters to play on screen. And ಜೊತೆನಲ್ಲಿ ಬರೋದು ಕೂಡ ಒಂದಿಷ್ಟು ಆರ್ the ಸುಮ್ಮನೆ ಬಂದು ಒಂದು ಮೇಕಪ್ ಹಾಕೊಂಡು ಒಂದಿಷ್ಟು ರನ್ನಿಂಗ್ ಅರೌಂಡ್ ಟ್ರೀಸ್ ಸ್ವಲ್ಪ ಮಾಡಿದ್ ತುಂಬಾ ಕಡಿಮೆ. ನಾನು ಆಕ್ಚುಲಿ ಮಾಡಿದ್ದೀನಿ, ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಆ ಸಿನಿಮಾಗಳಲ್ಲೂ ಕೂಡ ನನಗೆ ನಟನೆ ವಿಚಾರದಲ್ಲಿ ಅಲ್ಲ ಆಕ್ಟಿಂಗ್ ವಿಚಾರದಲ್ಲಿ ಏನಾದ್ರೂ ಒಂದು ಸ್ಕೋಪ್ ಇತ್ತು, ಒಂದು ಪರ್ಫಾರ್ಮರ್ ಆಗಿ. ಸೊ ಇಟ್ಸ್ ಅ ಬಿಟ್ ಆಫ್ ಬೋತ್. ನಾನು ಬಯಸ್ತೀನಿ, ಅದು ಹುಡ್ಕೊಂಡ್ ಬರ್ತಿದೆ. ಸೊ ಟಚ್ ಹೋಗಿ ಗುಡ್ ಒನ್. ಓಕೆ, ಈ ರೀತಿಯ ಪಾತ್ರಗಳು ಜಾಸ್ತಿ ಆಗೋದ್ರಿಂದ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಅಭಯ ಇದ್ದಲ್ಲಿ ಭಯ ಯಾಕೆ? ಪ್ರಾಬ್ಲಿ ನಿಮ್ಮನ್ನ ಆ ಪಾತ್ರಗಳಲ್ಲಿ ಆ ತರ ನೋಡಿರೋದ್ರಿಂದ ತುಂಬಾ ಜನ ಹೇಳ್ತಾರೆ ಶ್ರುತಿ ಆರ್ ಫೆಮಿನಿಸ್ಟ್ ಅಂತ. ಇಸ್ ದಟ್ ಟ್ರೂ? Yes, 100%. It's good to be a feminist. In fact, men should also be feminists. My husband's a feminist. My brother is a feminist. I'm sure you are. Yes. Feminism ದು ಆ ಪದದ ಅರ್ಥ ಬಹಳ ಸಿಂಪಲ್. ಇಟ್ ಇಸ್ ಜಸ್ಟ್ ಈಕ್ವಾಲಿಟಿ. ಅಂದ್ರೆ ನಾವು ಗಂಡಸರಿಗೆ ಯಾವ ರೀತಿನಲ್ಲಿ ಅವ್ರಿಗೆ ರೈಟ್ಸ್ ಕೊಡ್ತೀವೋ ಎಕ್ಸಾಕ್ಟ್ಲಿ ಸೇಮ್ ಥಿಂಗ್ ಗಿವ್ ದ ವಿಮೆನ್. ಅಷ್ಟೇ ಫೆಮಿನಿಸಮ್ದು ಅರ್ಥ. ಇದು ನಾವು ಮಿಸ್ಕನ್ಸ್ಟ್ರೂ ಮಾಡಿ 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 ಇದಕ್ಕೊಂದು ನೆಗೆಟಿವ್ ಕಾನೋಟೇಷನ್ ಬಂದಿದೆ. ಅವಳು ಒಂದು ದೊಡ್ಡ ಫೆಮಿನಿಸ್ಟ್, ಅವಳಿಂದ ದೂರ ಹೋಗ್ಬಿಡಿ ಅಂತ. ಇಟ್ ಇಸ್ ಸ್ಯಾಡ್ ಇನ್ ಅ ವೇ, ಬಟ್ ಅಂತ ಹೇಳೋರು ಕೂಡ ನಮಗೆ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ದೋಸ್ ಆರ್ ಪೀಪಲ್ ದಟ್ ಯು ಡೋಂಟ್ ವಾಂಟ್ ಟು ಟಾಕ್ ಟು, ಆರ್ ಇಫ್ ಯು ವಾಂಟ್ ಟು ಟಾಕ್ ಟು ದೆಮ್ ಐದರ್ ಅವ್ರನ್ನ ಬದಲಾಯಿಸಬಹುದು, ಇಲ್ಲ ನಾವಾಗೆ ಸರಿಯಪ್ಪ ಒಳ್ಳೇದಾಗ್ಲಿ ನಿಮ್ಗೆ ಅಂತ ನಾವಾಗೆ ಹೋಗ್ತಾ ಇರ್ಬೇಕು. ಸೊ ಐ ಆಮ್ ಅ ಪ್ರೌಡ್ ಫೆಮಿನಿಸ್ಟ್, ಔಟ್ ಅಂಡ್ ಔಟ್. ರಾಟೆಲಿ ನಿಮ್ದು ಡಾಲಿ ಅವ್ರದ್ದು ಒಂದು ಕಾಂಬಿನೇಷನ್ ಇತ್ತು. ದೆನ್ ಹೆಡ್ ಬುಷ್ ಕಟ್ ಮಾಡಿ ಹೆಡ್ ಬುಷ್ ನೋಡಿದ್ರೆ ಹ್ಯಾಪಿ ನ್ಯೂ ಇಯರ್ ಅದಕ್ಕಿನ. ಸೊ ರಾಟೆ ಆದ್ಮೇಲೆ ಹ್ಯಾಪಿ ನ್ಯೂ ಇಯರ್ ಒಟ್ಟಿಗೆ ಡಾಲಿ ಪಿಕ್ಚರ್ಸ್ ಅಲ್ಲಿ he was the producer and the actor and you were there. Right. So ಹೆಂಗಿತ್ತು ಆ ಜರ್ನಿ? ಫಸ್ಟ್ ರಾಟೆಗೂ ದೆನ್ ಹೆಡ್ ಬುಷ್ಗೂ. ಧನಂಜಯ್ has always been a good friend and ಅವರು ಯಾವಾಗ್ಲೂ ಇರ್ತಾರೆ ಕೂಡ. ನನ್ನ ಸಿನಿಮಾ ಇಂಡಸ್ಟ್ರಿನಲ್ಲಿ I have very few close friends and Dhananjay is one of them. We've seen each other grow as people, go through a lot of things in personal life also. So I'm very proud of Dhananjay to where he's reached. And Dolly Pictures ಈಗ ಸಖತ್ತಾಗಿರುವಂಥದ್ದು ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಿದೆ ಅಂಡ್ ಪ್ರೊಡ್ಯೂಸ್ ಮಾಡ್ತಿದೆ. ಮುಂದೆ ಹೋಗ್ತಾನೂ ಕೂಡ ನನ್ಗೆ ಗೊತ್ತು ಧನಂಜಯ್ ಆಸ್ ಅ ಪರ್ಸನ್ ಅವ್ರ ಮನಸ್ಸಲ್ಲೂ ಕೂಡ ಇದೇ
ಒಂದು ಗುರಿ, ದಟ್ ನನ್ನನ್ನು ಸಪೋರ್ಟ್ ಮಾಡಕ್ಕೆ ಯಾರೂ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಒಂದಿಷ್ಟು ಜನನ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ದ್ಯಾಟ್ಸ್ ಅ ಗ್ರೇಟ್ ಗೋಲ್ ಟು ಹ್ಯಾವ್. ಸೊ ಹ್ಯಾಟ್ಸ್ ಆಫ್ ಟು ಧನಂಜಯ್. ಓಕೆ, ಈಗ ತಾಯಿಯಾದಂತಹ ಶ್ರುತಿ, ಮದರ್ ಶ್ರುತಿ ಅವ್ರ ಹತ್ರ ಒಂದಷ್ಟು ಪ್ರಶ್ನೆಗಳಿದೆ ನನಗೆ ಆ್ಯಂಡ್ ಫಾರ್ ವ್ಯೂವರ್ಸ್ ಆಸ್ ವೆಲ್. ಒಂದಷ್ಟು ಜಾನಕಿ ಬಗ್ಗೆನೂ ಮಾತಾಡೋಣ. ಹೌ ವಾಸ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ? ಪ್ರೆಗ್ನೆನ್ಸಿನಲ್ಲಿ ನಾನು ಬಹಳ ಆಕ್ಟಿವ್ ಆಗಿದ್ದೆ. ಐ ವಾಸ್ ಆಲ್ವೇಸ್ ಫೋಕಸ್ಡ್ ಆನ್ ಫಿಟ್ನೆಸ್ ಆಫ್ ಸಮ್ ಫಾರ್ಮ್. ಸೊ ಪ್ರೆಗ್ನೆನ್ಸಿನಲ್ಲಿ ಎಸ್ಪೆಷಲಿ ಐ ಮೇಡ್ ಶೋರ್ ದಟ್ ಐ ವಾಸ್ ಮೂವಿಂಗ್ ಕಾನ್ಸ್ಟೆಂಟ್ಲಿ. ಬಟ್ ಒನ್ ಟೈಮ್ಗೆ ನನಗೆ ಇದು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಡಾಕ್ಟರ್ ಹೇಳಿದ್ರು. ಆ್ಯಂಡ್ ಹಾಗಾಗಿ ದೇ ಗೇವ್ ಮೀ ಲೈಕ್ ಅ ಫುಲ್ ರೆಸ್ಟ್. ಆ್ಯಂಡ್ ಆ ಟೈಮಲ್ಲಿ ಐ ರಿಮೆಂಬರ್ ವಾಮಿಟಿಂಗ್ ಕಂಟಿನ್ಯೂಸ್ಲಿ. ಸೊ ನನ್ನ ಸೆಕೆಂಡ್ ಟ್ರೈಮೆಸ್ಟರಲ್ಲಿ I was one of those weird pregnant mothers who, in second trimester, I used to be very nauseous and very, very constantly vomiting and all that. ನಾನು ಓಕೆ ಇನ್ನು ಮುಂದೆ ಆಗಲ್ಲ ಒಂದು ಸೋಲೋ ಟ್ರಿಪ್, ಅದಕ್ಕೆ ಈಗಲೇ ಮಾಡ್ಬಿಡೋಣ ಅಂತ ಹೇಳಿ ನಾನು ಪಾಂಡಿಚೇರಿಗೆ ಸೋಲೋ ಟ್ರಿಪ್ ಮಾಡಿದೆ. Just went off. When in your second trimester? During my end of my first, beginning of my second trimester. Okay. And I continued working also. ಒಂದಿಷ್ಟು ಸಿನಿಮಾಗಳಿತ್ತು ನನಗೆ ಮುಗಿಸೋವಂಥದ್ದು. ಸೊ ಡಬ್ಬಿಂಗ್ ಎಲ್ಲ ಮುಗಿಸ್ದೆ. I had a great pregnancy actually. No, not too many complaints. I was taking care of myself, my child. I had fun. Okay. But once the baby came out, I was one of those mothers who went through a lot of postpartum anxiety. ಇದು ತುಂಬಾ ಜನ ಮಾತಾಡಲ್ಲ postpartum anxiety ಬಗ್ಗೆ, ಎಸ್ಪೆಷಲಿ postpartum depression. ಅದಕ್ಕಿಂತ ಒಂದು ಲೆವೆಲ್ ಸೀರಿಯಸ್ ಅಂಡ್ ಇಂಟೆನ್ಸ್. ನನಗೆ ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಆಂಕ್ಷಿಯಸ್ ಮೂಮೆಂಟ್ಸ್. ಮಗು ನಿದ್ದೆ ಮಾಡಿಲ್ಲ ಅಂದ್ರೆ ಐ ವುಡ್ ಗೋ ಇನ್ ಟು ಅ ಹೋಲ್, ಅಯ್ಯೋ ನಾನು ಈಗ ಏನ್ ಮಾಡ್ಬೋದು, ಹೌ ಡು ಯು, ಒನ್ ಆಫ್ ದ ಮೇನ್ ಥಿಂಗ್ಸ್ ಐ ರಿಮೆಂಬರ್ ಫೀಲಿಂಗ್ ಇಸ್ ಹೆಲ್ಪ್ಲೆಸ್. Okay. How can I help the child? How do I help my baby? You can't help. This is it. This is the process. Bitbidbeku. You should breathe through it. You should just enjoy that also antare. But ಆ ಟೈಮ್ಗೆ ಎಷ್ಟೇ ಹೇಳಿದ್ರು, if you are feeling anxious, it's what you are feeling. It's also hormonal. ಅದನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಾತುಗಳಲ್ಲಿ. ಸೊ ನನಗೆ ಫಸ್ಟ್ ಇನಿಷಿಯಲ್ ಒಂದು 5-6 months. I was very stressed. And I think you went through C-section. Yeah, I went through C-section. So it was even more like very, very stressful for me. Burping, maguna burp ಮಾಡೋದು ನನ್ನ ಪ್ರಕಾರ ಜಾನಕಿ had a lot of gas issues. So ಅವಳನ್ನ ಬರ್ಪ್ ಮಾಡೋದು was a whole process. ಹೊಸ ರೀತಿನಲ್ಲಿ ಮಗುನ ಬರ್ಪ್ ಮಾಡಿಸಿ, ಹಿಂಗ್ ತಿರುಗಿಸಿ ಬರ್ಪ್ ಮಾಡಿಸಿ, ಅಬ್ಬಾ ಅವಳು ತಿರುಗಿದ್ಲು ಅಂದ್ರೆ ಟರ್ನ್ ಮಾಡ್ತಾರಲ್ಲ ಮಕ್ಕಳು, ತಿರುಗಿದ ತಕ್ಷಣ ಒಂಚೂರ ಹೊಟ್ಟೆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತಾರೆ. ಬಿಕಾಸ್ ನ್ಯಾಚುರಲಿ ದ ಬೇಬಿ ಇಸ್ ರೆಸ್ಟಿಂಗ್ ಆನ್ ದ ಸ್ಟಮಕ್. that was changing moment for me. Okay. ಅಲ್ಲಿಂದ I started really enjoying. ಬಹಳ ಜಾನಕಿ ಇನ್ ಮುಂದೆ ಏನ್ ಮಾಡ್ತಾಳೆ ಅವಳ ಜೊತೆ ಮಾತಾಡಕ್ ಶುರು ಮಾಡಿದ್ದೆ. ತುಂಬಾನೇ ಇನ್ಫ್ಯಾಕ್ಟ್ ಹೊಟ್ಟೆನಲ್ಲಿ ಇದ್ದಾಗ್ಲೇ ಅವಳ ಹತ್ರ ಮಾತಾಡ್ತಿದ್ದೆ ನಾನು. ಹಾಡ್ ಕೇಳಿಸ್ತಾ ಇದ್ದೆ ಅವಳಿಗೆ. I went to a lot of spaces which I knew were good for the child. ಇನ್ಫ್ಯಾಕ್ಟ್ ರಿಲಿಜಿಯಸ್ಲಿ ಕೂಡ ನಾನು ಪ್ರತಿದಿನ ಲಲಿತಾ ಸಹಸ್ರನಾಮಂ ಕೇಳ್ತಿದ್ದೆ. ಬಿಕಾಸ್ ಯಾರೋ ಬಂದು ನನಗೆ ಹೇಳ್ತಿದ್ರು ದಟ್ ಲಲಿತಾ ಸಹಸ್ರನಾಮಂ ಓದಿದ್ರೆ ಹೆಣ್ಮಗು ಆಗುತ್ತೆ ಅಂತ. ಐ ವಾಸ್ ಲೈಕ್ ವೆರಿ ಗುಡ್, ಲಲಿತಾ ಸಹಸ್ರನಾಮಂ ಪ್ರತಿದಿನ. ಸುಂದರಿ ದರ್ಶನ್ ಓದಿ ಕೇಳಿ ಹೆಣ್ಮಗು ಹುಟ್ಟು. ವಿ ವರ್ ವೆರಿ ಹ್ಯಾಪಿ. 6 months ತುಂಬಾ ಕಷ್ಟ ಆಯ್ತು. ಬಟ್ ಅದಾದ್ಮೇಲೆ ಐ ರಿಯಲಿ ಸ್ಟಾರ್ಟೆಡ್ ಎಂಜಾಯಿಂಗ್ ದ ಪ್ರಾಸೆಸ್ ಅಂಡ್ ಮಾತಾಡ್ತಿದ್ದೆ ನಾನು ಅವಳ ಜೊತೆ ತುಂಬಾನೇ. ಸೊ she started understanding. I remember treating, we both, ನನ್ನ ಹಸ್ಬೆಂಡ್ ಮತ್ತೆ ನಾನು and extended family ಕೂಡ, ನಮ್ಮ ತಾಯಿ ಆಗಿರ್ಲಿ ಅವ್ರ ತಾಯಿ ಆಗಿರ್ಲಿ, we started treating her like a child who understands everything. So ಆ ಥರ ಆ ಮಗುನ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ಮಗುದ್ ಬಿಹೇವಿಯರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಒಂದು ಮೆಚ್ಯೂರಿಟಿ ಅನ್ನೋದಕ್ಕಿಂತ there is the small independence to it. And ಇತ್ತೀಚಿನ ಕಾಲದಲ್ಲಿ ಪೇರೆಂಟಿಂಗ್ ಬಗ್ಗೆ ತುಂಬಾ ಮಾತಾಡ್ತಾರೆ. There is so much information. I'm not saying let's take it all, but some of it really makes sense. What exactly is parenting according to you? Becoming a child again. ಅದು ಬಹಳ ಇಂಪಾರ್ಟೆಂಟ್. ನಾವು ಪೇರೆಂಟಿಂಗ್ ನ ಒಂದು ಅಡಲ್ಟ್ ತರ ಮಾಡಿದ್ರೆ it will never really work. It is important to get down to their level and bring up the child. And ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ to start doing. Like for example, ಈಗ ಮಗು ಮನ್ಸು ಬೇರೆ ರೀತಿನಲ್ಲೇ ವರ್ಕ್ ಆಗುತ್ತೆ.
ಈಗ ನಮಗೊಂದು ಸ್ಕೆಡ್ಯೂಲ್ ಇದೆ, ಮಕ್ಳಿಗೆ ಸ್ಕೆಡ್ಯೂಲ್ ಇಲ್ಲ. Correct. ಅವ್ರನ್ನ ಸ್ಕೆಡ್ಯೂಲಿಗೆ ತರೋದು ನಮ್ ರೆಸ್ಪಾನ್ಸಿಬಿಲಿಟಿ. ಇದನ್ನ ಹೇಗ್ ಮಾಡ್ತೀವಿ? ಬೈದ್ ಮಾಡ್ತೀವ, ಅಲ್ಲ ಅವ್ರ ಜೊತೆ ಆಟ ಆಡ್ಕೊಂಡು ಆ ಸ್ಕೆಡ್ಯೂಲಿಗೆ ತರ್ತೀವ, ಅಲ್ಲ ನಾವು ಮಕ್ಕಳಾಗಿ ಕಮ್ ಲೆಟ್ಸ್ ಗೋ ಈಟ್, ಓ ಇಟ್ಸ್ ಸೋ ಮಚ್ ಫನ್ ಟು ಈಟ್. ವೆನ್ ಯು ಮೇಕ್ ಆಲ್ ಆಫ್ ದೀಸ್ ಸ್ಮಾಲ್ ಮಂಡೇನ್ ಆಕ್ಟಿವಿಟೀಸ್ ಲೈಕ್ ಊಟ ಮಾಡೋದು. ಇವತ್ತು ಜಾನಕಿ ಅವಳು ಊಟ ಮಾಡಿದ ತಕ್ಷಣ ಶಿ ಟೇಕ್ಸ್ ಹರ್ ಪ್ಲೇಟ್, ಶಿ ಪುಟ್ಸ್ ಇಟ್ ಇನ್ ದ ಸಿಂಕ್, ಅಂಡ್ ಅವಳಿಗೆ 4 ವರ್ಷ. ಸೊ ಇಫ್ ಯು ಮೇಕ್ ದಟ್ ಆಸ್ ಅನ್ ಆಕ್ಟಿವಿಟಿ that is fun to do rather than you have to do it, it's different. So I guess the new parenting techniques are great to bring up children who have a mind of their own, but at the same time you're trying to bring up a whole different generation in a different manner. And I think ನನ್ನ ಪ್ರಕಾರ ನಾವೆಲ್ಲ different parents ಆಗಿರ್ತೀವಿ from what our parents were. ಹೆಂಗ್ ಏನಾದ್ರೂ ಒಂದು ಮಧ್ಯ ಬಂದ್ ಮಾತಾಡಿದ್ರೆ ಒಂದ್ ಹೊಡೆದು ಕಳಿಸ್ತಾ ಇದ್ರಲ್ಲ ನಮ್ಮನ್ನ. ಐ ಡೋಂಟ್ ಥಿಂಕ್ ವಿಲ್ ಎವರ್ ಡೂ ದಟ್. ನಾನ್ ಯಾವತ್ತು ಜಾನಕಿ, ನಾನು ಮತ್ತೆ ನನ್ನ ಹಸ್ಬೆಂಡ್, ಅವ್ರ ರಾಮ್ ಕ್ಲಾಸ್ ತಗೋತಾ ಇರ್ತಾರೆ, ಅಂಡ್ ಇಫ್ ಶಿ ವಾಕ್ಸ್ ಇನ್, ಇಟ್ಸ್ ನೆವರ್ ಲೈಕ್ ಡೋಂಟ್ ವಾಕ್ ಇನ್, ಹೇ ಕಮ್ ಲೆಟ್ಸ್ ಡೂ ದಿಸ್ ಟುಗೆದರ್. ಸೊ ಯು ಇನ್ವಾಲ್ವ್ ಹರ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಓಕೆ, ಸೊ ಹಾಗೆ ಬೆಳೆಸಿರೋ ಜಾನಕಿನ. ವೆರಿ ನೈಸ್. ನಿಮಗೆ ಜಾನಕಿ ಜೊತೆಯಲ್ಲಿ ವರ್ಕ್ ಮಾಡೋದು ಅಂದ್ರೆ being a working mother, ಅದು ಈಸಿನಾ ಕಷ್ಟನಾ? ಕಷ್ಟನೇ ಸ್ವಲ್ಪ, ಎಸ್ಪೆಷಲಿ ಆಸ್ ಅನ್ ಆಕ್ಟರ್, ಬಿಕಾಸ್ ಮಕ್ಕಳು ಬಂದಿದ ತಕ್ಷಣ ನಮ್ ಜೊತೆ ಇದ್ದಾಗ ಗಮನ ತುಂಬಾ ಅವ್ರ ಮೇಲೆ ಇರುತ್ತೆ. ಬಟ್ ವೆನ್ ಯು ಆರ್ ಅನ್ ಆಕ್ಟರ್, your focus has to be entirely in that world, that character, ಆ ಒಂದು ಜರ್ನಿ. ಸೊ ಈ ಎರಡು, first of all, cut ಹೇಳಿದ ತಕ್ಷಣ for me to come back to being Shruthi is a little bit hard, because the characters that I have played till now have been a little bit intense and demanding, right? So ನನಗೆ immediately to switch back to mother mode, okay, back to this character mode, okay, back to, it is difficult, but it's not impossible. ನಾನು ಮಾಡಿದ್ದೀನಿ, and ಅದಕ್ಕೆ ನಮಗೆ ಸಪೋರ್ಟ್ ಬೇಕು. You will need a support system. Every working mother will need a support system. ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ತುಂಬಾ ಕಷ್ಟ ಆಗುತ್ತೆ. ಅದು ನೀವು ಒಂದು ಕ್ರಶ್ ಆಗಿ ಇಟ್ಕೋತೀರಾ, ಅಲ್ಲ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿ ಇಟ್ಕೋತೀರಾ, ಇಲ್ಲ ನಿಮ್ಮ ತಂದೆ ತಾಯಿ, whoever, but you will need help. Otherwise it's very difficult. They say it takes a village to bring up a child. You need at least 2 people to bring up a child. Minimum. Fully committed 2 people. Yeah, okay. 3, maybe 4. ಎಷ್ಟು ಜನ ಜಾಸ್ತಿ ಆಗ್ತಾರೋ ಅಷ್ಟು ಆರಾಮು. ವೆರಿ ನೈಸ್.